ಈ ಒಂದು ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಬಳಗದ ಎಲ್ಲ ನನ್ನ ಮಿತ್ರರಿಗೆ ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಹಿರೇವತಿಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಅಧ್ಯಕ್ಷರು ಏನು ಹಿರೇವತಿಗೇರಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಆಕಸ್ಮಿಕ ಮರಣದಿಂದ ತೆರವಾದಂಥ ಒಂದು ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹಿರೇವತಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 10 ಜನ ನಮ್ಮಲ್ಲಿದ್ದರು. ಅವ್ರನ್ನ ಚುನಾವಣೆಗೆ ಒಂದು ಕಡೆ ಎಲ್ಲರೂ ಸೇರಿ ಹೋಗಿ ಚುನಾವಣೆ ಮಾಡಲಾಗಿ ಇವತ್ತು 10ಕ್ಕಿಂತ ಒಂದು ಸೀಟ್ ಹೆಚ್ಚಿಗೆ ಬಂದ. 11 ಸೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀ ಮಂಜಪ್ಪ ದುರ್ಗಪ್ಪ ವಡ್ಡರ್ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳಲ್ಲಿ ಒಂದು ಸೀಟ್ ಹೆಚ್ಚಿಗೆ ಬಂದಿದೆ. 10 ನಮಗೂ ಕಳಿಸಿದ್ದು ನಾವು ಇಲ್ಲಿಂದ, ಇನ್ನೂ ಒಂದು ಸೀಟ್ ಹೆಚ್ಚಿಗೆ ಬಂದಿದೆ. ಆ ಅಭ್ಯರ್ಥಿಗೆ ಅನಾಮಿಕ ಯಾರು ಸದಸ್ಯರಿದ್ದಾರೆ ನಮ್ಮ ಊಟಕ್ಕೆಲ್ಲ ಅವರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಿ ಇದು ತೋರಿಸುತ್ತಾ ಭಾರತೀಯ ಜನತಾ ಪಕ್ಷದ ಮೇಲೆ ಜನ ಪ್ರೀತಿ ವಿಶ್ವಾಸ ಇಟ್ಟಂಥ ದ್ಯೋತಕವಾಗಿ ಇದೊಂದೇ ಯಾಕ ಇನ್ನೊಂದು 15 ದಿವಸದಿಂದ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು, ಅಧ್ಯಕ್ಷ ಚುನಾವಣೆ. ಆ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮವರು ಕೇವಲ 4 ಜನ ಮಾತ್ರ ಹೋಗಿದ್ದರು. 5 ಜನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು, ಅದರಲ್ಲಿ ಒಬ್ಬರಿಗೆ ಆರಾಮಿರಲಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. 4 ಜನ ಹೋಗಿದ್ದರು. 4 ಜನರಲ್ಲಿ ನಮ್ಮವರೊಬ್ಬರು ನಾಮಿನೇಷನ್ ಫೈಲ್ ಮಾಡಿದ್ರು ದನ್ನೂರಿನಲ್ಲಿ. 8 ಮತಗಳಿಂದ ಅವರು ಆಯ್ಕೆ ಆಯಿತು. ಅಂದರೆ ಇನ್ನೇನು ಭಾವಿಸಿಲ್ಲ, ಇದ್ರಾಗ ಏನು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ. ಇನ್ನು 3 ತಿಂಗಳಿರ್ಬೋದು, 4 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅದು ಎಷ್ಟೇ ದಿವಸ ಇರಲಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಈ ಕ್ಷೇತ್ರದ ಶಾಸಕನ ಭ್ರಷ್ಟಾಚಾರ ಮತ್ತು ದುರಾಡಳಿತ. ಅದಕ್ಕೆ ಮುಂಚಿತವಾಗಿ ಹೇಳ್ತೀನಿ, ನಮ್ಮೆಲ್ಲ ಸದಸ್ಯರೇನು ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಿದಾರಲ್ಲ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಅವರೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ನಿಂತು ಅಭ್ಯರ್ಥಿಯನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳು. ಹಾಗೂ ಆ ಒಂದು ಕಾರ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಗ್ರಾಮೀಣ ಭಾಗದವರು, ನಗರದವರು ಯಾರೇ ಇರಲಿ, ಎಲ್ಲರೂ ಕೂಡ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಚುನಾವಣೆಯಲ್ಲಿ ಜಯವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಾಧಿಸಿದ್ದಾರೆ. ಪಾಟೀಲ್ ಅವರಿಗೆ, ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ದೊಡ್ಡಗೌಡ ಜಿ ಪಾಟೀಲ್ ಸಾಹೇಬರಿಗೆ ನೋಡ್ರಿ ಕಬಡ್ರಿ ನಮ್ಮ ತಾಯಿ ಮಾತಾಡೋದನ್ನ
भारत माता की भारत माता की